ಸ್ನೇಹಿತರೆ ನಮಸ್ಕಾರ. ನಮ್ಮ ದೇಶದಲ್ಲಿರುವಂಥ ಕೆಲವು ವಿಚಿತ್ರ ಹೋಟೆಲ್ಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೆ ಮೊದಲನೇ ಸಲ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಖಂಡಿತವಾಗ್ಲೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ದೇಶದಲ್ಲಿರುವಂಥ ಈ ಹೋಟೆಲ್ಗಳನ್ನು ನೋಡಿದ್ರೆ ಈ ರೀತಿ ವಿಚಿತ್ರ ಹೋಟೆಲ್ಗಳು ನಮ್ಮ ದೇಶದಲ್ಲಿವೆ ಅನ್ನೋ ಕನ್ಫ್ಯೂಷನ್ ಹುಟ್ಟುತ್ತೆ. ಅಷ್ಟಕ್ಕೂ ಈ ಹೋಟೆಲ್ಗಳು ಯಾವುವು ಮತ್ತು ಈ ಹೋಟೆಲ್ನ ವಿಶೇಷ ಏನೆಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಕೊನೆ ತನಕ ನೋಡಿ. ಮೊದಲನೆಯದು ನೇಚರ್ ಕೆಫೆ ಟಾಯ್ಲೆಟ್. ಇದು ಅಹಮದಾಬಾದಿನಲ್ಲಿದೆ. ಈ ಹೋಟೆಲ್ನ ನೀವೇನಾದರೂ ನೋಡಿದ್ರೆ ಈ ಹೋಟೆಲ್ ರೂಮ್ ಅಥವಾ ಟಾಯ್ಲೆಟ್ ರೂಮ್ ಅಂತ ಡೌಟ್ ಬರೋದಂತೂ ಖಂಡಿತ. ಇದು ಅಹಮದಾಬಾದಿನಲ್ಲಿರುವಂಥ ಒಂದು ಫೇಮಸ್ ರೆಸ್ಟೋರೆಂಟ್. ಈ ಹೋಟೆಲ್ನಲ್ಲಿ ಕುಳಿತು ಊಟ ಮಾಡಲು ಚೇರ್ ಬದಲಾಗಿ ಟಾಯ್ಲೆಟ್ ಬೋರ್ಡ್ಗಳನ್ನು ಇಡಲಾಗಿದೆ ಮತ್ತು ಪಾತ್ರೆಗಳ ಬದಲಾಗಿ ಟಾಯ್ಲೆಟ್ ಸಿಂಕ್ಗಳನ್ನು ಬಳಸಲಾಗಿದೆ. ಸೆಕೆಂಡ್ ಒನ್ ಕೈದಿ ಕಿಚನ್ ಚೆನ್ನೈ. ಈ ಒಂದು ಹೋಟೆಲ್ನಲ್ಲಿ ನೀವೇನಾದರೂ ಊಟಕ್ಕಂತ ಹೋದರೆ ಪೂರ್ತಿಯಾಗಿ ಜೈಲಿಗೆ ಹೋಗಿ ಬಂದಂಥ ಅನುಭವ ಆಗುತ್ತೆ. ಏಕೆಂದರೆ ಈ ಹೋಟೆಲ್ ನೋಡೋಕೆ ಪೂರ್ತಿಯಾಗಿ ಜೈಲ್ ರೀತಿಯೇ ಇರುತ್ತೆ ಮತ್ತು ಇಲ್ಲಿ ವರ್ಕ್ ಮಾಡೋರು ಕೂಡ ಪೊಲೀಸ್ ಡ್ರೆಸ್ ಹಾಕೊಂಡೇ ವರ್ಕ್ ಮಾಡ್ತಾರೆ. ಆರ್ಡರ್ ತಗೋಬೇಕಾದ್ರೆ ಪೊಲೀಸ್ ಡ್ರೆಸ್ನಲ್ಲಿ ಆರ್ಡರ್ ತೆಗೆದುಕೊಳ್ತಾರೆ. ಊಟ ಸಪ್ಲೈ ಮಾಡಬೇಕಾದ್ರೆ ಕೈದಿ ಡ್ರೆಸ್ನಲ್ಲಿ ಸಪ್ಲೈ ಮಾಡ್ತಾರೆ. ಇದರಿಂದ ಪೂರ್ತಿಯಾಗಿ ಜೈಲ್ ರೀತಿಯ ಅನುಭವ ಉಂಟಾಗುತ್ತೆ. ಥರ್ಡ್ ಒನ್ ಟೇಸ್ಟ್ ಆಫ್ ಡಾರ್ಕ್ನೆಸ್. ಇದು ಹೈದರಾಬಾದ್ನಲ್ಲಿರುವಂಥ ಒಂದು ಹೋಟೆಲ್. ಎಲ್ಲ ಹೋಟೆಲ್ನಲ್ಲಿ ಲೈಟ್ ಇದ್ರೆ ಈ ಹೋಟೆಲ್ನಲ್ಲಿ ಲೈಟೇ ಇರುವುದಿಲ್ಲ. ಪೂರ್ತಿ ಕತ್ತಲೆಯಿಂದ ಕೂಡಿರುತ್ತೆ. ಇನ್ನು ಈ ಹೋಟೆಲ್ನಲ್ಲಿ ಒಳಗಡೆ ಹೋಗುವುದಕ್ಕೆ ಸಿಬ್ಬಂದಿಗಳು ಸಹಾಯ ಮಾಡ್ತಾರೆ ಮತ್ತು ಏನಾದರೂ ಬೇಕಾದರೆ ತಂದು ಕೊಡಲು ಸಿಬ್ಬಂದಿಗಳು ಸಹಾಯ ಮಾಡ್ತಾರೆ. ಸಿಬ್ಬಂದಿಗಳು ಮಾತ್ರ ಕಣ್ಣಿಗೆ ನೈಟ್ ವಿಷನ್ ಗ್ಲಾಸ್ ಅನ್ನು ಹಾಕಿಕೊಂಡಿರ್ತಾರೆ. ಈ ಕತ್ತಲಿನ ಹೋಟೆಲ್ನಲ್ಲಿ ಶಾಂತ ಸ್ವಭಾವದಿಂದ ಊಟ ಮಾಡುವುದೇ ಮಜಾ ಅಂತ ಕಸ್ಟಮರ್ಗಳು ಹೇಳ್ತಾರೆ. ನೆಕ್ಸ್ಟ್ ಫೋರ್ತ್ ಒನ್ ಸೇವ್ ಕೆಫೆ ಅಹಮದಾಬಾದ್. ಇನ್ನು ಈ ಹೋಟೆಲ್ ತುಂಬಾನೇ ವಿಶೇಷತೆಗಳಿಂದ ಕೂಡಿದೆ. ಯಾಕಂದ್ರೆ ಈ ಹೋಟೆಲ್ ಒಳಗಡೆ ನೀವೇನಾದರೂ ಎಂಟರ್ ಆದ್ರೆ ಹಣೆಗೆ ತಿಲಕವನ್ನು ಇಟ್ಟು ಗೌರವದಿಂದ ಸ್ವಾಗತಿಸುತ್ತಾರೆ. ಇನ್ನು ಈ ಹೋಟೆಲ್ನಲ್ಲಿ ಕೆಲಸ ಮಾಡುವ ಎಲ್ಲ ಸಿಬ್ಬಂದಿಗಳು ದುಡ್ಡಿಗಾಗಿ ಕೆಲಸ ಮಾಡುವುದಿಲ್ಲ, ಸೇವೆ ಅಂತ ಫ್ರೀಯಾಗಿ ಕೆಲಸ ಮಾಡ್ತಾರೆ. ಇಲ್ಲಿ ನೀವು ಏನು ಬೇಕಾದರೂ ತಿನ್ನಬಹುದು, ಅದು ಕೂಡ ಫ್ರೀಯಾಗಿ. ನೀವು ನಂಬ್ತಿರಲೋ ಗೊತ್ತಿಲ್ಲ, ಆದರೆ ಇದು 100% ಸತ್ಯ. ಇಲ್ಲಿ ನಿಮ್ಮ ಊಟ ಆದ ನಂತರ ಕೊನೆಗೆ ಪೇ ಫಾರ್ ಯುವರ್ ಹಾರ್ಟ್ ಅಂತ ಒಂದು ಚೀಟಿಯನ್ನು ಕೊಡ್ತಾರೆ. ಆಗ ನೀವು ನಿಮ್ಮ ಮನಸ್ಸಿಗೆ ಬಂದಷ್ಟು ಹಣವನ್ನು ನೀಡಬಹುದು. ಒಂದು ವೇಳೆ ನೀವು ಹಣ ಕೊಟ್ಟಿಲ್ಲ ಅಂದ್ರೂ ಕೂಡ ಯಾರು ಪ್ರಶ್ನಿಸುವುದಿಲ್ಲ. ಇನ್ನು ಕೊನೆಯದಾಗಿ ನ್ಯೂ ಲಕ್ಕಿ ರೆಸ್ಟೋರೆಂಟ್ ಅಹಮದಾಬಾದ್. ನೀವೇನಾದರೂ ಈ ಹೋಟೆಲ್ ಒಳಗಡೆ ಕಾಲಿಟ್ಟರೆ ಸಾಕು ಸ್ಮಶಾನದಲ್ಲಿ ಇರುವ ರೀತಿ ಅನುಭವ ಆಗುತ್ತೆ. ಏಕೆಂದರೆ ಈ ಹೋಟೆಲ್ ಒಳಗಡೆ 12 ಗೋರಿಗಳಿವೆ. ಈ ಹೋಟೆಲನ್ನು ಸ್ಮಶಾನದ ಜಾಗದಲ್ಲಿ ನಿರ್ಮಿಸಲಾಗಿದೆ. ಹಾಗೆ ಈ ಹೋಟೆಲ್ ಓನರ್ ಹೇಳುವ ಪ್ರಕಾರ ಸಮಾಧಿ ಮಾಡಿರುವ ಶವಗಳನ್ನು ಹೊರತೆಗೆಯುವ ಬದಲು ಆ ಗೋರಿಗಳ ಮಧ್ಯೆನೇ ಚೇರ್ ಮತ್ತು ಕುರ್ಚಿಗಳನ್ನು ಹಾಕಿದ್ದಾರೆ. ಈ ಹೋಟೆಲ್ ಕಟ್ಟಿದಾಗಿನಿಂದ ಅವರಿಗೆ ಒಳ್ಳೆಯದೇ ಆಗಿದೆ ಅಂತ ಕೂಡ ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ನೋಡಿದರಲ್ಲ ನಮ್ಮ ದೇಶದಲ್ಲಿರುವಂತಹ ವಿಚಿತ್ರ ಹೋಟೆಲ್ಗಳ ಬಗ್ಗೆ. ಹಾಗೆ ನೀವು ಯಾವ ಹೋಟೆಲ್ನಲ್ಲಿ ಊಟ ಮಾಡಲು ಬಯಸುತ್ತೀರಾ ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಹೋದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದು ಮಾತ್ರ ಮರಲೇಬೇಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.